ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಎಲ್ಲ ಥರ ಉಪ್ಪಿನಕಾಯಿ ಟ್ರೈ ಮಾಡಿರ್ತೀರಾ. ಈ ಥರ ಉಪ್ಪಿನಕಾಯಿ ಕೂಡ ಟ್ರೈ ಮಾಡಿ. ಏನು ಉಪ್ಪಿನಕಾಯಿ ಅಂದರೆ ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. 3 kg ಟೊಮೆಟೊನ ತೊಳೆದ್ಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 50 ಗ್ರಾಮ್ ಅಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಮೆಂತ್ಯ ಮತ್ತು ಸಾಸಿವೆನ ಹುರಿದಿಟ್ಕೊಂಡಿದ್ದೀವಿ, ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ. ಇದನ್ನೆಲ್ಲ ಇವಾಗ ಬಾಣಲಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ. ಟೊಮ್ಯಾಟೊ ನೀರಿನ ಅಂಶ ಎಲ್ಲ ಹೋಗಿ ಮೆತ್ತಗಾಗಬೇಕು. ಅಷ್ಟೊತ್ತಿಗೆ ಮೆಂತ್ಯ ಮತ್ತು ಸಾಸಿವೆನ ರುಬ್ಬಿಟ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು. ಇಷ್ಟಾದರೆ ಸಾಕು. ಒಂದು ಸ್ವಲ್ಪ ತಾರಲಿ ಇದು. ನಾವೇನು ಟೊಮ್ಯಾಟೊನ ಬೇಯಿಸಿದ್ರಲ್ಲ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಜಾಸ್ತಿ ಹಾಕ್ಕೊಂಬಿ. ನಾವೇನು ಟೊಮ್ಯಾಟೊನ ಬೇಯಿಸಿಟ್ಕೊಂಡಿದ್ರಲ್ಲ, ಆ ಬಾಣಲಿಗೆ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಜಾಸ್ತಿ ಹಾಕ್ಕೊಬೇಕು. ಟೊಮ್ಯಾಟೊನ ಬೇಯಿಸಿಟ್ಕೊಂಡಿದ್ರಲ್ಲ, ಅದನ್ನು ರುಬ್ಕೊಂಡಿದ್ದೀವಿ ಪೇಸ್ಟಾಗಿ. ನೋಡಿ, ಈ ಥರ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ನಾವು ಬಿಡಿಸಿಟ್ಕೊಂಡಿದ್ರಲ್ಲ, ಅದನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀವಿ. ನೋಡಿ, ಈ ಥರ ಹಾಕಬೇಕು. ಇವಾಗ ನಾವೇನು ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಜೀರಿಗೆ ಮತ್ತು ಮೆಂತ್ಯ ಪೌಡರ್ನ ಹಾಕ್ಕೊಂಡ್ರಿ. ಇವಾಗ ಒಂದು ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಒಂದು ಸ್ವಲ್ಪ. ಇವಾಗ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪಿನಕಾಯಿ ಆಗಿರೋದ್ರಿಂದ ಹೀರುತ್ತೆ. ನೋಡಿ, ಈ ಥರ ಆಗಬೇಕು. ನಾವು ಎಲ್ಲ ಬೇಯಿಸ್ಕೊಂಡು ಇದು ಮಾಡಿರೋದ್ರಿಂದ ಒಂಚೂರು ನೀರಿಲ್ಲದೆ ಹಿಂಗಿಸ್ಕೊಳ್ಳಬೇಕು. ನೋಡಿ, ಈ ಥರ ಆಗಿದೆ. ಒಂಚೂರು ನೀರಿಲ್ಲದೆ ಡ್ರೈ ಮಾಡ್ಕೊಬೇಕು. ಇದನ್ನು 6 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆ, ಮೊಸಪ್ಪು ಸಾರು ಜೊತೆ ಎಲ್ಲ ನೀವು ತಿನ್ಬೋದು. ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂದರೆ ಸಖತ್ತಾಗಿರುತ್ತೆ. ನೋಡಿ ಹೆಂಗಾಗಿದೆ ಅಂತ. ಇದನ್ನು ಒಂದು 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ, ಎಣ್ಣೆ ಎಲ್ಲ ಹೆಂಗೆ ಹಿಡಿದೆ ಅಂತ. ಈ ಥರ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು, ಚಟ್ನಿ ಥರನೂ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿಕ್ಕಿ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ, ಎಣ್ಣೆ ಎಲ್ಲ ಹೆಂಗೆ ಹಿಡಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದನ್ನು ಒಂದು 6 ತಿಂಗಳು 7 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಈ ಥರ ತುಂಬಾ ಯಮ್ಮಿಯಾಗಿ ಸ್ವೀಟ್ ಖಾರವಾಗಿ ಇರುತ್ತೆ. ಎಲ್ಲ ಥರ ಉಪ್ಪಿನಕಾಯಿ ಟ್ರೈ ಮಾಡಿರ್ತೀಯ. ಟೊಮ್ಯಾಟೊ ಉಪ್ಪಿನಕಾಯಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಥರ ಇಡ್ಲಿ ಜೊತೆನೂ ತಿನ್ಬೋದು, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಎಲ್ಲರಿಗೂ